ಇನ್ನು ಬಳ್ಳಾರಿಯಲ್ಲಿ ಮೊನ್ನೆ ಶುಕ್ರವಾರ ಬೆಳಗಿನ ಜಾವ ವೆಂಕಟೇಶ್ ಅನ್ನುವಂತಹ ವ್ಯಕ್ತಿಯ ಕೊಲೆ ನಡೆದು ಹೋಗಿತ್ತು. ಕೊಲೆ ನಡೆದು 24 ಗಂಟೆಯ ಒಳಗಡೆ ಪೊಲೀಸರು ಎಲ್ಲ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಳ್ಳಾರಿಯಲ್ಲಿ 34 ವರ್ಷದ ವೆಂಕಟೇಶ್ ಅಂತಕ್ಕಂಥ ವ್ಯಕ್ತಿಯ ಕೊಲೆಯಾಗಿತ್ತು. ಮೊನ್ನೆ ಶುಕ್ರವಾರ ಬೆಳಗಿನ ಜಾವ ಕೊಲೆ ನಡೆದ 24 ಗಂಟೆಯಲ್ಲೇ ಆರೋಪಿಗಳು ಈಗ ಅಂದರ್ ಆಗಿದ್ದಾರೆ. 11 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಆದರೆ ವಿಶೇಷ ಏನಂದರೆ ವೆಂಕಟೇಶ್ ಆತನ ಕೊಲೆಗೆ ಸುಪಾರಿ ಕೊಟ್ಟಿದ್ದೇ ಆತನ ಪತ್ನಿ ನೀಲವೇಣಿ ಅಂತ ಗೊತ್ತಾಗಿದೆ. ಅಂದರೆ ಈ ನೀಲವೇಣಿ ಅಂತಕ್ಕಂಥ ವ್ಯಕ್ತಿ ಆ ಲೇಡಿ ಈ ಪ್ರಕರಣದ ಎರಡನೇ ಆರೋಪಿ A2 ಆನಂದ ಅನ್ನೋನ ಜೊತೆ ಏನೋ ಶಾಮಿಯಾನ ವ್ಯವಹಾರ ನಡೆಸ್ತಾ ಇದ್ರಂತೆ. ತುಂಬ ಸಲುಗೆಯಿಂದ ಇದ್ರಂತೆ. ಈತನ ಕ್ಯಾರೆಕ್ಟರ್ ಬಗ್ಗೆ ಗಂಡ ಅನುಮಾನ ಪಡ್ತಾ ಇದ್ದಂತೆ. ಆಗಾಗ್ಗೆ ಗಲಾಟೆ ನಡೀತಾ ಇತ್ತಂತೆ. ಮೊನ್ನೆ ಇವನು ಬದುಕಿದ್ರೆ ತಾನೇ ಇಷ್ಟೆಲ್ಲ ಕತೆ, ಇವನನ್ನು ಎತ್ಬಿಟ್ರೆ ಹೆಂಗೆ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಈ ನೀಲವೇಣಿ ಅಂತಕ್ಕಂಥವಳು ಒಂದಷ್ಟು ಜನರನ್ನ ಸೇರಿಸ್ಕೊಂಡು ಆ ಆನಂದ ಅನ್ನೋನ ಜೊತೆ ಸೇರಿಕೊಂಡು ಕೊಲೆಗೆ ಸುಪಾರಿ ಕೊಟ್ಟು ವೆಂಕಟೇಶ್ನನ್ನು ಕೊಂದು ಹಾಕಿದ್ದಾರೆ. ಎಲ್ಲ 11 ಜನ ಆರೋಪಿಗಳು ಈಗ ತಗ್ಲಾಕೊಂಡಿದ್ದಾರೆ. ಸಾಮಾನ್ಯವಾಗಿ ಗಂಡ ಸತ್ರೆ ಅಥವಾ ಹೆಂಡತಿ ಸತ್ರೆ ಫಸ್ಟು ಪೊಲೀಸರಿಗೆ ಅನುಮಾನ ಬರದೆ ಅವರ ಸ್ಪಾಸ್ ಜೊತೆನಲ್ಲಿ ಅವ್ರೇನಾದರೂ ಮಾಡಿದ್ದಾರೆ. ಇಲ್ಲೂ ಅದೇ ಆ್ಯಂಗಲ್ನಲ್ಲೇ ತನಿಖೆ ಶುರು ಮಾಡಿದ್ದಾರೆ. ಎಲ್ಲ ಲಾಕ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, 11 ಜನ ಆರೋಪಿಗಳನ್ನು 24 ಗಂಟೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಫೈನ್. ಇವರ ವಿಚಾರಣೆ ನಡೆಸಿದಾಗ ಏನೆಲ್ಲ ಸತ್ಯಾಂಶಗಳು ಬೆಳಕಿಗೆ ಬಂದಿದೆ ಅಂತ? ಅರವಿಂದ್, ವೆಂಕಟೇಶ್ ಕೊಲೆಯಾದಂಥ ದಿನನೇ ವೆಂಕಟೇಶ್ನ ಕುಟುಂಬಸ್ಥರೆಲ್ಲರೂ ಸಹಿತ ವೆಂಕಟೇಶ್ನ ಪತ್ನಿ ನೀಲವೇಣಿ ಮತ್ತು ಅವರ ಕುಟುಂಬಸ್ಥರ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡಿದ್ರು. ವೆಂಕಟೇಶ್ನ ಕೊಲೆಗೆ ಅವರ ಪತ್ನಿ ಮತ್ತು ಅವರ ಕುಟುಂಬಸ್ಥರೇ ಕಾರಣ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಹೀಗಾಗಿ ಪೊಲೀಸರು ಈ ಒಂದು ಜಾಡನ್ನ ಹಿಡಿಯೋದ್ರ ಮೂಲಕ ಮೃತ ವೆಂಕಟೇಶ್ನ ಪತ್ನಿ ನೀಲವೇಣಿಯನ್ನ ವಿಚಾರಣೆಯನ್ನ ಮಾಡಿದ್ರು. ಅದಾದ್ಮೇಲೆ ಪ್ರಕರಣದ ಅಸಲಿಯತ್ತು ಬೆಳಕಿಗೆ ಬಂದಿರುವಂಥದ್ದು ಏನಂದ್ರೆ ಮೃತ ವೆಂಕಟೇಶ್ನ ಪತ್ನಿ ನೀಲವೇಣಿ A2 ಆರೋಪಿ ಆನಂದ್ ಅನ್ನುವಂಥವ್ರ ಜೊತೆಗೆ ಸಂಬಂಧವನ್ನು ಹೊಂದಿದ್ರು. ಅಂದ್ರೆ ಇಬ್ರು ಕೂಡ ಶಾಮಿಯಾನದ ವ್ಯವಹಾರವನ್ನ ಮಾಡ್ತಿದ್ರು. ಹೀಗಾಗಿ ಸಾಕಷ್ಟು ಸಲುಗೆಯಿಂದ ಇದ್ರು. ಇದೇ ಕಾರಣಕ್ಕೋಸ್ಕರ ಮೃತ ವೆಂಕಟೇಶ್ ಸಹಿತ ಸಾಕಷ್ಟು ಬಾರಿ ಪತ್ನಿ ನೀಲವೇಣಿಗೆ ಅವ್ರ ಜೊತೆಗೆ ಸಲುಗೆಯಿಂದ ಇರಬೇಡ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸೂಚನೆಗಳನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇದೆಲ್ಲವನ್ನು ಕೂಡ ಎಲ್ಲೋ ಒಂದು ಕಡೆಗೆ ಇದು ನೀಲವೇಣಿ ಅವರಿಗೆ ಸಾಕಷ್ಟು ಒಂದು ರೀತಿಯಿಂದ ಅಸಮಾಧಾನವನ್ನು ತಂದಿತ್ತು. ಅಂದ್ರೆ ಗಂಡ ಇದ್ರೆ ತನ್ನ ನನಗೆ ಇಷ್ಟೊಂದು ಅಡ್ಡ ಬರೋದು, ಹೀಗಾಗಿ ಅವ್ರನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ತನ್ನ ಪ್ರಿಯಕರನಾಗಿದ್ದಂತ ಆನಂದ್ಗೆ ಈ ಒಂದು ಮಾತನ್ನ ಹೇಳ್ತಾಳೆ. ಪ್ರತಿದಿನವೂ ಸಹಿತ ಗಂಡ ಕುಡಿದು ಬಂದು ನನ್ನ ಜೊತೆಗೆ ಗಲಾಟೆಯನ್ನ ಮಾಡ್ತಾನೆ, ಹೊಡಿತಾನೆ, ಹೀಗಾಗಿ ನಮ್ಮಿಬ್ಬರ ಸಂಬಂಧಕ್ಕೆ ಅಡ್ಡಿ ಆಗ್ತಾ ಇದ್ದಾನೆ ಅನ್ನುವಂಥ ಆರೋಪ ಅಂದ್ರೆ ಮಾತನ್ನ ಆನಂದನ ಮುಂದೆ ಹೇಳಿದ್ಲು. ಹೀಗಾಗಿ ಆನಂದ್ ಒಂದು ತಂಡವನ್ನ ಕಟ್ಕೊಂಡು ಪಟಾಲಮನ್ನ ಕಟ್ಕೊಂಡು ಶುಕ್ರವಾರ ಬೆಳಗಿನ ಜಾವ ಮಲಗಿದ್ದಂತ ವೆಂಕಟೇಶನ್ಗೆ ತಲೆಗೆ ಹೊಡೆಯೋದ್ರ ಮೂಲಕ ಆತನನ್ನ ಕೊಲೆ ಮಾಡಿದ್ರು. ಇದು ಒಂದು ಪ್ರಕರಣ ಈಗಾಗಲೇ ಒಟ್ಟು ಇಬ್ಬರು ಕಾನೂನು ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರನ್ನ ಸೇರ್ಕೊಂಡು ಒಟ್ಟು 11 ಜನ ಆರೋಪಿಗಳನ್ನ ಈಗಾಗಲೇ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರು ಬಂಧಿಸಿದ್ರೆ. ಮತ್ತೊಂದು ಕಡೆಗೆ ಏನು ಕೊಲೆ ನಡೆದಂತ ದಿನ ಶವಗಾರದ ಮುಂದೆ ಇದೇ ನೀಲವೇಣಿ ಇದ್ರು, ಸಾಕಷ್ಟು ಗೋಳಾಡಿ ಎತ್ತಿದ್ರು. ಕೊಲೆಯಾಗಿರ್ತಕ್ಕಂಥ ವೆಂಕಟೇಶ್ ಹೇಗೆ ಕೊಲೆ ಆದ ನನಗೇನು ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯಿಂದ ನಾಟಕವನ್ನು ಕೂಡ ಮಾಡಿದ್ರು. ಆದ್ರೆ ಅವತ್ತೇ ಪೊಲೀಸರಿಗೆ ಅನುಮಾನ ಬಂದಿತ್ತು. ಇಡೀ ಪ್ರಕರಣದ ಪಾತ್ರಧಾರಿ ಮತ್ತು ಸೂತ್ರಧಾರಿ ಆಗಿರುವಂತದ್ದು ಇದೇ ನೀಲವೇಣಿ ಅನ್ನುವಂಥದ್ದನ್ನ. ಅದು ಯಾವಾಗ ನೀಲವೇಣಿ ಮೇಲೆ ಅನುಮಾನ ಪಟ್ಟಂತ ಪೊಲೀಸರು ನೀಲವೇಣಿಯನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ತಮ್ಮದೇ ಭಾಷೆಯಲ್ಲಿ ವಿಚಾರಿಸಿದಾಗ ನೀಲವೇಣಿ ಇರ್ತಕ್ಕಂಥ ಅಸಲಿಯತ್ತನ್ನ ಬಾಯ್ಬಿಟ್ಟಿದ್ರೆ. ಹೀಗಾಗಿ ಸದ್ಯಕ್ಕೆ ಈಗ ಆರೋಪಿಗಳನ್ನ ಬಂಧಿಸಿರ್ತಕ್ಕಂಥ ಪೊಲೀಸರು ಮತ್ತೆ ಬಂಧಿಸಿದ್ರೆ ಸದ್ಯಕ್ಕೆ ಈಗ ಪ್ರಕರಣ ಒಟ್ಟು 24 ಗಂಟೆಗಳಲ್ಲಿನ ಆರೋಪಿಗಳನ್ನ ಬಂಧಿಸುವಲ್ಲಿ ಕೂಡ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಅಮರೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇತ್ತೀಚೆಗಂತೂ ಇದು ಸಿಕ್ಕಾಪಟ್ಟೆ ಆಗ್ತಾ ಇದೆಯಪ್ಪ. ಗಂಡ ಹೆಂಡ್ತಿನ ಹೊಡೆಯೋದು, ಹೆಂಡ್ತಿನ ಕೊಂದು ಹಾಕೋದು, ಹೆಂಡ್ತಿನೇ ಸುಪಾರಿ ಕೊಟ್ಟು ಗಂಡನ ಕೊಂದು ಹಾಕೋದು. ಈ ಥರ ಒಂದು 10 ಕೇಸ್ ಬಂದರೆ 10ರಲ್ಲಿ ಒಂದು 6 ಕೇಸು ಗಂಡ ಹೆಂಡ್ತಿನ ಕೊಂದಿರ್ತಾನೆ, ಇನ್ನೊಂದು 4 ಕೇಸಲ್ಲಿ ಹೆಂಡ್ತಿನೇ ಗಂಡನ ಕೊಂದಿರ್ತಾಳೆ. ಈ ಥರ ಎಲ್ಲ ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಇದು ಏನಪ್ಪ, ಪ್ರಜ್ಞಾವಂತ ನಾಗರಿಕ ಸಮಾಜದಲ್ಲಿ ಅಪಾಯದ ಕರಗಂಟೆ ನಿಜವಾಗ್ಲೂ ಕೂಡ. ಇದು ಹೇಗೆ ನಮ್ಮ ಮುಂದಿನ ಪೀಳಿಗೆಯವರು ನೋಡ್ಬೇಕಿಂತ ಪ್ರಕರಣಗಳನ್ನ ಅಂತಾನೆ ಅನ್ಸುತ್ತೆ. ಮದುವೆ ಅನ್ನೋ ಕಾನ್ಸೆಪ್ಟೇ ಅರ್ಥನೇ ಆಗ್ತಾ ಇಲ್ಲ ಅಂತ. ಅಷ್ಟೆಲ್ಲ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ. ಮದುವೆ ಮಾಡಿ 3 ತಿಂಗಳಿಗೆ ಕೊಲೆ ಮಾಡ್ತಾರೆ ಅಂತಂದರೆ ಏನಪ್ಪ, ಅರ್ಥನೇ ಆಗಲ್ಲ.